ಅಸ್ಲಾಂ ಅಲೈಕುಮ್. ಚಿನ್ನಿ ಸಡ್ಕರಡು ಸ್ಪೆಷಲ್ ಅಂದ್ರೆ ಚಂತ ನೋಕ ಇದರ ಮುಟ್ಟಡ ஒரு ಕರಿ ಇದ್ರೆ ನಂಗೆ ಆಮ್ಲೆಟ್ ಪಲ್ಯ ಹಾಕಿಟ್ಟು ஒரு ಕರಿ ಹಾಕೊಡು ಚುಮ್ಮನೆಲ್ಲ ಟೇಸ್ಟ್ ಅವಡು ಇಪ್ಪ ಇದು ಹೆಂಗೆ ಹಾಕೊಡು ಚಂತ ನೋಕ. ನಾನಿದು ಗ್ಯಾಸ್లో ಎಡೆ വെച്ചിട്ട് ಅದಕ್ಕೆ ഒരു 2 ಚಮಚ ಹತ್ರ ಎಣ್ಣೆ ಇಟ್ಟರೆ ತೇಂಗ ಎಣ್ಣೆ ಇಟ್ಟರು ಅದಕ್ಕೆ ഒരു 2 ನೀರುಳ್ಳಿ ഒരു ಮೀಡಿಯಮ್ ಸೈಜರು ಅದ್ರ ഒരു ಸಪೂರ ಕಟ್ಟಾಕಿಟ್ಟು ಎಣ್ಣೆಗೆ ಇಟ್ಟರೆ ಅದು പിന്നെ ഒരു 2 ಕಾಯಿಮಲಂ ಇಟ್ಟರೆ ಅದು ನೀರುಳ್ಳಿ നല്ല ಫ್ರೈ ആവുമ്പോഴത്തേക്ക് ಇದಕ್ಕೆ ഒരു 2 ಟೊಮೆಟೊ ಅದು ಮೀಡಿಯಮ್ ಸೈಜ್ ഇതിപ്പോൾ നല്ല ಫ್ರೈ ആവണം. ചെന്നൈ ചിക്കൻ കറിಗೆಲ್ಲ ಹಾಕಡಲ್ಲೇ അങ്ങനെ അത്രമേ ഫ്രൈ ആവണം. ഇത് ഇപ്പോൾ ഒരു തെല്ല നേരം മുಚ್ಚಿ വെച്ചിട്ട് ഈ ടൊമാറ്റോയിൽ നല്ല ಮೆಲ್ಟ್ ಆಗೋಗಿಟ್ಟು ഒരു 2 ನಿಮಿಷ ಮುಚ್ಚಿ വെക്കണം. ഇത് ടൊമാറ്റോ എല്ലാം ഇപ്പം നല്ല വെന്തിട്ടുണ്ട്. ഇപ്പം ഇതിക്ക് ഒരു 2 ചമച്ച ചെറിയ 2 ചമച്ച ഇഞ്ചി വെളുത്തുള്ളി പേസ്റ്റ്, പിന്നെ ഒരു 1/2 ചമച്ചത്ര മഞ്ഞൾപ്പൊടി, പിന്നെ ഒരു 2 ചമച്ച മുളക് ಚೆನ್ನಾಗಿ ಇದು ಎರ್ಚಿಗೆಲ್ಲ ನಂಗೆ ಅರ್ಕಡಲ್ಲೇ ಎಲ್ಲ ಗರಂ ಮಸಾಲೆ ಎಲ್ಲ ಇಟ್ಟಿಟ್ಟು ಆ ಮುಳಗು ഒരു 2 ಚಮಚ ಇದಕ್ಕಿಡೋಣ. പൊടി ಇನ್ನಂಗೂ ಅವಡು ಈ ಚಿಕನ್ ಮಸಾಲೆ ಎಲ್ಲ ಇಕ್ಕಡಲ್ಲೇ അതിട്ടെങ്കു ಅವಡು ಇಲ್ಲಾಂಟ ಹೆಂಗೆ ಮುಳಗು പൊടി പിന്നെ ಕೊತ್ತಂಬರಿ പൊടി ಗರಂ ಮಸಾಲೆ പൊടി ಉಂಟಲ್ಲ ಇಕ್ಕಡಲ್ಲೇ ಅದರಲ್ಲಿ ಇಟ್ಟೆಂಗು ಅವಡು. ನಾನಿದು ಎಲ್ಲ ಗರಂ ಮಸಾಲೆ ಎಲ್ಲ ಇಟ್ಟಿಟ್ಟು ಮೊಲವೆಲ್ಲ ಬರ್ತಟ್ಟು ಅರ್ಚಮೆ ಪೇಸ್ಟ್ ಇಂತು ಅದೇ 2 ಚಮಚ ಇಟ್ಟು ಖಾರ ನಾವು ಎತ್ತರ ಬೆಂಚನ್ನು ನೋಕಿಟ್ಟಿಡೋಣ. ಇಪ್ಪ ಟೇಸ್ಟ್ ತಕ್ಕನತ್ತೆಲ್ಲ ಉಪ್ಪು ಇಡೋಣ. ಇದಕ್ಕೆ ಚಿಕನ್ ಇಟ್ಟೆ ಚಿಕನ್ ಕರಿ ಅವಡು ಎರ್ಚಿ ನಂಗೆ ಎರ್ಚ್ರ ಕರಿ ಹಾಕೋಣ ಅಂತ ಹೆಂಗೆ ಎರ್ಚಿಟ್ಟು ಹಿಂಗೆ ಎರ್ಚ್ರ ಕರಿ ಮಾಡು. ಇಪ್ಪ ಇದಕ್ಕೆ ನಾನು ತ್ಯಾಂಗಂದು ಇಡಲೆ ತ್ಯಾಂಗಿಟ್ಟಿಟ್ಟೆಲ್ಲ ಹಾಕೊಡೋ ಕರಿ ಎಲ್ಲ ಇತ್ತು. ಇದಕ್ಕೆ ಇಪ್ಪತ್ತೆಲ್ಲ ಟೇಸ್ಟ್ ತಕ್ಕನ ಉಪ್ಪಿಟ್ಟಿಟ್ಟು ತೆಲ್ಲ ಇದಕ್ಕೆ ಎತ್ತರ ಬೇಣ ಹತ್ರ ತಣ್ಣಿ ಬಿದ್ದಿಟ್ಟು ಇರೋರ್ಕ നല്ല ಪೆಪ್ಪಟ್ಟೋಣ. ಇದಕ್ಕಿಪ್ಪ ನಾನು 2 ಚಮಚ ಕ್ರೀಮ್ ಇಟ್ಟುಂಟುಲ್ಲ. ಈ ಕ್ರೀಮ್ ಹಿಂಗಂತದ್ದು ಇನ್ನೆಂಗೆ ಇಟ್ಟೆಂಗು ಅವಡು ಇಲ್ಲಾಂಟ ಹೆಂಗೆ ഒരു അര കപ്പ് ಹತ್ರ ತಯ್ಯರು ഒരു 2-3 ಚಮಚ ಫ್ರೆಶ್ ಕ್ರೀಮ್ ಇಟ್ಟೆಂಗೆ ಅದು ಮೇಯೋಡು ಅದು നല്ല ಟೇಸ್ಟ್ ಅವಡು. ಇದು ನಂಗೆ ತ್ಯಾಂಗಿಟ್ಟಿಟ್ಟು ಹಾಕಿಯೋ ಕರಿ ಪೋಲಿಮೆ ಅವಡು ಅದೇ ಟೇಸ್ಟ್ ಮಂಡು ಅದೇ ಪಲೆ ಕಲரும் ಮಂಡು. ಈ ಕ್ರೀಮೆಲ್ಲ ಇಟ್ಟಿಟ್ಟು ಆಯಲ್ಪಿನವರ್ಕ നല്ല ಪ್ಯಾಕ್ಕೊಂಡಿದ್ದು. ಇದಕ್ಕಿಪ್ಪ ನಾನು ഒരു 5 മുട്ടയുടെ ഒരു ಆಮ್ಲೆಟ್ ಪಲ್ಯ ಹಾಕಿದೆ. ಇದಕ್ಕೊಂದು 5 മുട്ട എടുത്തರೆ ಇದಕ್ಕೊಂದು ತೆಲ್ಲು ಟೇಸ್ಟ್ ತಕ್ಕನ ಉಪ್ಪು പിന്നെ ಬೇನೆ ಮೊಲೋಡು ಪೊಡಿ ಇಡ ಇಲ್ಲ നല്ല ಮೊಲೋಡು ಪೊಡಿ ಮೇಡ ನಾನೂടെ ಇದಕ್ಕೊಂದು വലിയൊരു ಚಮಚ ಚಿಲ್ಲಿ ಫ್ಲೇಕ್ಸ್ ಇಟ್ಟರೆ ಇಟ್ಟಿಟ್ಟು ഒരു നല്ല ಕಲಕ್ಕಿಟ್ಟು ಅದ್ರ ಮಿಕ್ಸ್ ಹಾಕಿಟ್ಟು ഒരു തവത്തിൽ ನಂಗೆ ಆಮ್ಲೆಟ್ ಹಾಕಡಲ್ಲಿ അങ്ങനെ ಹಾಕ್ಕೊಂಡು ಇದು ಆಮ್ಲೆಟ್ ಕಾഞ്ഞೊಂಬರ್ಮೆ ಇದ್ರ ಮಿಕ್ಸ್ ಹಾಕ್ಕೊಂಡು ಇಕ್ಕೊಂಡು ಅಪ್ಪ ಇದು ಎಲ್ಲ ಇങ്ങനെ ಪೀಸ್ ಪಲ್ಯ ಅವಡು ಇಡೀ ಹೆಂಗೆ ಬಿಕ್ಕೋತೀರ ಇದು ಕಾഞ്ഞ ಉಂಟು ಬರ್ಮ ನಂಗೆ ಅದ್ರ ಅಡಿಮೇಲೆ ಹಾಕ್ಕೊಂಡು ಇಕ್ಕೊಂಡು ಅಪ್ಪ ಎಲ್ಲ ಒಟ್ಟಿಗೂ ಕಾಯ್ದಿದ್ದು. ഇങ്ങനെ ആക്കിയിട്ട് ഞങ്ങൾ മുട്ടയുടെ കറി വെക്കണ്ടല്ലോ എത്ര നല്ല ടേസ്റ്റ് അവിടെ ഉണ്ടേ ഇല്ലേ ഭാരി നല്ല ടേസ്റ്റ് അവിടവ. ഇത് പത്തിരി ಚಪಾತಿ ಎಲ್ಲ ನಮ್ಮ ತನ ಅಷ್ಟೊತ್ತಿಗೂ ಅವಡು പിന്നെ ചോറ് പിന്നെ നെയ്ച്ചോറുಗೂ ಅದಕ್ಕೂ ಆಣಿಮೆ. ಈ ಚಪಾತಿ ಪರೋಟತ್ಗಂತೂ ಚೆನ್ನ ಪಲ್ತವ್ರ ಕರಿ നല്ല ಸೂಪರ್ ಅವಡಿತ್ತು. ನಂಗೆ ಇದಕ್ಕೆ ಫಸ್ಟಿಗೆ ಕರಿಗೆ ಮಸಾಲೆ ಹಾಕ್ಕೊಂಡು ಇಕ್ಕಡಲೆ അപ്പം ಇದು ತವತ್ತಲ್ ಈ ಮುಟ್ಟಡ ಆಮ್ಲೆಟ್ ಹಾಕಿಟ್ಟು ಇങ്ങനെ ಹಾಕಿಟ್ಟು വെച്ചലോൺ ರೆಡಿ ಹಾಕಿಟ್ಟು ഇത് ಕರಿ ನಂಗೆ ಪ್ಯಾಕ್ಡಲ್ಲಿ ಪ್ಯಾಕ್ಕೊಂಬತ್ತಕ್ಕೆ ಈ ಆಮ್ಲೆಟ್ ಇങ്ങനെ ಹಾಕಿಟ್ಟು ಅದಕ್ಕಿಡೋಣ ಆ ಕರಿಗೆ. ನಾನು ಎಪ್ಪ ಮುಟ್ಟೆ ಬೇವು ಬಟ್ಟಿಟ್ಟಿದ್ರು ಇಲ್ಲ ಮುಟ್ಟೆಡ ಕರಿ ಹಾಕೊಂಬತ್ತು ಅದಕ್ಕೆ ಮುಟ್ಟೆ ಒಡ್ಚಿಟ್ಟಿದ್ರು അങ്ങനെಲ್ಲ ಹಾಕಡಲ್ಲಿ ഇങ്ങനെ ವರ್ಕ್ ಹಾಕಿ ನೋಡ್ಕೊಂಡು ಚೊಮ್ಮ നല്ല ಟೇಸ್ಟ್ ಅವಡವ. ಈ ಮುಟ್ಟೆಗೆಲ್ಲ ಈ ಮಸಾಲೆ ಬೆಲ್ಚಿಟ್ಟುಂಡಲ್ಲಿ ಅದು ತಿನ್ನೊಮ್ಮೆ ಭಾರಿ ஒரு நல்ல ஒரு ಸುವಾದ್. ഇത് പായ്ച്ചോണ്ടിരിക്കുമ്പോഴേ ഈ മുട്ടയുടെ ആംലെറ്റ് ഇതിക്കിട്ടിട്ട്
ಒರ್ಕ നല്ല ಮಿಕ್ಸ್ ಹಾಕಿಟ್ಟು ಒರ್ಕ ಪೈಪಾಟೋಣ. പിന്നെ ഒരു പിടി ಕೊತ್ತಂಬರಿ ಸೊಪ್ಪು, ಬೇನೆಂಗೆ ಬೇವು ಸೊಪ್ಪು, ಇನ್ನಂಗೆ ಬೇವು ಸೊಪ್ಪು ಸಪ್ಪೂರ ಕಟ್ಟಾಕಿಟ್ಟು ಇಟ್ಟಿಟ್ಟು ಒರ್ಕ ಪೈಪಾಟಿಟ್ಟು ಇಳ್ಚಂಗೆ ಇತ್ತಿತ್ತು. ഇന്നങ്ങ് മാമൂലി മുട്ടെടുക്കറി ആക്കടല്ലേ, തേങ്ങ മുളവെല്ലാം വറുത്തിട്ട് കായരച്ചിട്ട് അങ്ങനത്തದಕ್ಕೂ ഇങ്ങനെ ಆಮ್ಲೆಟ್ ಹಾಕಿಟ್ಟಿಟ್ಟು അങ്ങനെ ಪೈಪಟ್ಟಿಂಗ್ ಹೋಗ್ಬಿಡವ. ഇത് ನಾನು ಎಂದಷ್ಟು ಮೊಸರಮೇ ಇಲ್ಲ ಸ್ಲಾಬತ್ಲ ಹಾಕೋಗೋಡಲ್ಲಿ ಈ ಕ್ರೀಮಲ್ಲಿ ಇಟ್ಟಿಟ್ಟು ನಂಗೆ ತೇಂಗ ಇಟ್ಟು ಹಚ್ಚಿಟ್ಟು ಹಾಕ್ಯಪ್ಪುಲಿಮೆ ಹೊಡೆದ್ರೆ ಅಂಟಿ നല്ല ಟೇಸ್ಟ್ ಹೊಡಿದು. ಈ ನೋಕು ಎತ್ರ ಚಂದ ಕಂಡಲ್ಲ, ಎತ್ರ ಮೊರ್ಸುವುದು ಉಂಡವ. ನೋಕಿರಲ್ಲ ಫ್ರೆಂಡ್ಸ್, ನೀವು ಇದು ವರ್ಕ್ ಹಾಕಿ ಟ್ರೈ ಹಾಕಿ ನೋಕೋರು. ಆಮೇಲೆ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಹಾಕೋರು, ಶೇರ್ ಹಾಕೋರು, ಸಬ್ಸ್ಕ್ರೈಬ್ ಅವರು ಮುಟ್ಟತ್ಲಿನ ಬೆಲ್ ಬಟನ್ ಪ್ರೆಸ್ ಹಾಕೋರು. ಅಸ್ಸಲಾಮ್ ಅಲೈಕುಮ್, ಜಜಾಕಲ್ಲಾಹು ಖೈರ್.